ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ಇಂಗಳದಾಳ್. ನಾನಿವತ್ತು ಕಲ್ಪತರು ನಾಡು ಶೈಕ್ಷಣಿಕ ನಗರಿ ತುಮಕೂರು ಜಿಲ್ಲೆಯ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. 35 ವಾರ್ಡ್ಗಳನ್ನು ಹೊಂದಿರುವ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸತತ 2ನೇ ಬಾರಿಗೆ ಶಾಸಕರಾಗಿ ಜಿ.ಬಿ. ಜ್ಯೋತಿ ಗಣೇಶ್ ಅವರು ಆಯ್ಕೆಯಾಗಿದ್ದಾರೆ. ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಕ್ಷೇತ್ರದಲ್ಲಿ ಮಾಡಿದ್ದಾರೆ, ಜನರು ಅವರಿಗೆ ಎಷ್ಟು ಮಾರ್ಕ್ಸ್ ಅನ್ನ ನೀಡ್ತಾರೆ, ಏನೆಲ್ಲ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಈ ಒಂದು ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಮತದಾರರಿಂದಲೇ ಕೇಳಿ ತಿಳಿದುಕೊಳ್ಳೋಣ ಬನ್ನಿ. ನಾನೀಗ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿದ್ದೀನಿ. ಇಲ್ಲಿನ ಶಾಸಕರು ಹೆಂಗೆ ಕೆಲಸ ಮಾಡಿದ್ದಾರೆ ಸರ್? ಅಭಿವೃದ್ಧಿ ಮಾಡಿದಾರಾ? ಪರವಾಗಿಲ್ಲ, ಮಾಡ್ತಾ ಇದ್ದಾರೆ, ಇನ್ನು ಮಾಡೋದಲ್ಲೂ ಇದ್ದಾರೆ. ಈಗ ಏನೆಲ್ಲ ಕೆಲಸಗಳಾಗಿದೆ ಸರ್? ತುಮಕೂರು ಸ್ಮಾರ್ಟ್ ಸಿಟಿ ಕೂಡ ಆಗಿದೆ, ರೋಡ್ ಆಗಿದೆ, ಒಳ್ಳೊಳ್ಳೆ ಯೋಜನೆ ಆಗಿದೆ, ಕೆಲವೊಂದು ಒಳಚರಂಡಿಗಳೆಲ್ಲ ರೆಡಿ ಮಾಡ್ತಾ ಇದ್ದಾರೆ, ಆಗಿವೆ, ಆಗೋದ್ರಲ್ಲೂ ಇವೆ. ಶಾಸಕರು ಭಾಳ ಸಭ್ಯರು. ಶಾಸಕರ ಅನುದಾನದಲ್ಲಿ ಏನು ಕೆಲಸ ಮಾಡಬೇಕು ಅಷ್ಟು ಮಾತ್ರ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಅನುದಾನದಲ್ಲಿ ಯಾವುದೂ ಕೂಡ ಕೆಲಸ ಆಗ್ತಿಲ್ಲ. ಮತ್ತು ಮಹಾನಗರ ಪಾಲಿಕೆಯಲ್ಲಿ ಕೇಂದ್ರ ಸರ್ಕಾರದ ಸಾಕಷ್ಟು ಅನುದಾನಗಳು ಬರ್ತಾ ಇದ್ದಾವೆ. ಆ ಅನುದಾನದಲ್ಲಿ ಒಂದಷ್ಟು ಕೆಲಸಗಳು ಆಗಿದ್ದಾವೆ ಅನ್ನೋದು ಬಿಟ್ಟರೆ ರಾಜ್ಯ ಸರ್ಕಾರದ ಅನುದಾನದಲ್ಲಿ ಯಾವ ಕಾಮಗಾರಿಗೂ ಕೂಡ ನಗರದಲ್ಲಿ ಕಾಣಿಸ್ತಾ ಇಲ್ಲ. ಶಾಸಕರು ಪರವಾಗಿಲ್ಲ, ಬಟ್ ಕೆಲಸ ಲೇಟ್ ಅಲ್ಲ, ಕೆಲಸ ಲೇಟ್. ಏನೆಲ್ಲ ಕೆಲಸಗಳು ಆಗಬೇಕು ಸರ್ ನಿಮ್ಮ ವಾರ್ಡಲ್ಲಿ? ಸರ್ ನಮ್ಮಲ್ಲಿ ರೋಡ್ಗಳಾಗಬೇಕು ಒಂದು, ಆಮೇಲೆ ಕ್ಲೀನಿಂಗು, ಚರಂಡಿ ಕ್ಲೀನಿಂಗ್ ಮಾಡೋಕ್ಕೆ ಬರಲ್ಲ. ಆಮೇಲೆ ಇನ್ನು ಕೆಲವು ಪ್ರಾಬ್ಲಮ್, ಲೈಟಿಂದು ಪ್ರಾಬ್ಲಮ್ ಇರುತ್ತೆ. ನೈಟ್ ನಾವು ಹೇಳ್ತೀವಿ, ಕಂಪ್ಲೇಂಟ್ ಮಾಡ್ತೀವಿ, ಒಂದು ವಾರ 15 ದಿನ ತಾಂತವ್ರು ನಾವು ಸರಿ ಬರೋದಕ್ಕೆ. ನೀರಿಂದ ಪ್ರಾಬ್ಲಮ್, ಸದ್ಯ ನೀರಿನ ಪ್ರಾಬ್ಲಮ್ ಇಲ್ಲ, ನೀರು ಚೆನ್ನಾಗಿದೆ. ಏನು ಆ ಥರ ಕೆಲಸನೇ ಸ್ಟಾರ್ಟ್ ಮಾಡಿಲ್ಲ. ಒಂಚೂರು ಮಾಡಿಸ್ಬೇಕು, ಅದೇ ರೋಡ್ ಹಾಕ್ಸ್ಬೇಕು, ಚರಂಡಿ ಎಲ್ಲ ಹಾಕ್ಸ್ಬೇಕು, ಇನ್ನು ಆಗ್ಬೇಕು. ಸಮಸ್ಯೆಗಳಿದೆಯಾ ನಿಮ್ಮ ವಾರ್ಡಲ್ಲಿ? ಸಮಸ್ಯೆ ಏನು ಇದ್ದೇ ಇರುತ್ತೆ ಸರ್. ಸ್ಟ್ರೀಟ್ ಲೈಟ್ ಹೋಗುತ್ತೆ, 15 ದಿನ ಆದರೂ ಹಾಕಲ್ಲ. ಇವಾಗೇನೋ ನಿನ್ನೆ ಬಂದು ಹಾಕಿದ್ರು, ನೋಡಬೇಕು. MLA ಅವ್ರು ಹೆಂಗೆ ಜನಗಳ ಕೈಗೆ ಸಿಗ್ತಾರಾ, ಕೆಲಸ ಮಾಡ್ತಾರಾ, ನಿಮ್ಮ ವಾರ್ಡ್ಗೆ ವಿಸಿಟ್ ಮಾಡ್ತಾರಾ? ವಾರ್ಡ್ಗಂತೂ ವಿಸಿಟ್ ಮಾಡಿಲ್ಲ, ಆದರೆ ಕೆಲಸಗಳು ಆಗುತ್ತೆ, ಒಂದು 15 ದಿನ 20 ದಿನ ಲೇಟು ಆಗುತ್ತೆ. ಹೆಂಗೆ ಸರ್ MLA ಅವ್ರು ಕೆಲಸ ಮಾಡಿದಾರಾ ನಿಮ್ಮ ವಾರ್ಡ್ಗೆ? ಮಾಡಿದ್ದಾರೆ, ಅವ್ರ ಕೈದು ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿದ್ದಾರೆ. ಏನಾದ್ರು ಬೇಕಿತ್ತು ಅಲ್ಲಿ ಕೆಲಸ ಆಗೋಂಥದ್ದು? ಏನ್ ಆ ಥರ ಏನಿದೆ ಅವ್ರ ಗಮನಕ್ಕೆ ತಂದ್ರೆ ಮಾಡ್ಕೊಡ್ತಾರೆ. ಓಕೆ, ಹೆಂಗೆ ಜನಗಳ ಕೈಗೆ ಸಿಗ್ತಾರಾ ಸರ್? ಕಷ್ಟ ಅಂತ ಸ್ಪಂದಿಸ್ತಾರಾ? ಬರ್ತಾರೆ ಬಂದು ಮಾತಾಡಿಸ್ಕೊಂಡು ಹೋಗ್ತಾರೆ. ಇವಾಗ ನಾವು ಫೋನ್ ಮಾಡಿದ್ರೆ ಸಾಕು, ಅವ್ರ ಅಸ್ಟೆಂಟ್ ಒಬ್ರು ಅವರಲ್ಲ, ಯಾವ್ದೋ ಒಂದು ಖಾತೆ ಮಾಡ್ಸಕ್ ಬಂದಿದ್ದೆ. ಇವಾಗ ಫೋನ್ ಮಾಡಿದ್ಕೆ ಅವ್ರ ಅಸ್ಟೆಂಟ್ ಕೇಳಿದ್ರು, ಅವ್ರ ಅಸ್ಟೆಂಟ್ ಹೋಗಿದ್ದಾಗ ಆಯ್ತಪ್ಪ ನಾನು ಫಾಲೋ ಅಪ್ ಮಾಡ್ಕೊಡ್ತೀನಿ, ನಂತರ ಬಿಡಪ್ಪ ಅಂತ ಹೇಳಿ ಆಯ್ತು ಫಾಲೋ ಅಪ್ ಮಾಡ್ತೀನಿ. ಕೆಲಸಗಳೆಲ್ಲ ಆಗ್ತಾ ಇದೆ. ನಿಮ್ಮ ವಾರ್ಡಲ್ಲಿ ಏನಾದ್ರು ಆಗ್ಬೇಕಿತ್ತ ಸರ್ ಕೆಲಸಗಳು? ಇಂಥದ್ದು ಬೇಕಿತ್ತು ಅಂತ ಏನಾದ್ರು? ಈಗೆಲ್ಲ ನಡೀತಾ ಇದಲ್ಲ ಸರ್, ಸರ್ಕಾರದಿಂದ ಏನೇನು ಆಗ್ಬೇಕು ಅದೆಲ್ಲ ಆಗ್ತದೆ. ಅನುದಾನ ಏನು ಬರ್ತೋ ಅದೆಲ್ಲ ಉಪಯೋಗಿಸ್ಕೊಂತವ್ರೆಲ್ಲ ಜನನು. ಸರ್ ಸಾರ್ವಜನಿಕವಾಗಿ ಏನು ಮಾಡಬೇಕು, ರಸ್ತೆ ಇರ್ಬೋದು, ಒಳಚರಂಡಿ ಇರ್ಬೋದು, ಬೀದಿ ಲೈಟ್ ಇರ್ಬೋದು, ಆ ಥರ ಕೆಲಸಗಳಾಗಿ ಚೆನ್ನಾಗಿ ನಡೀತಾ ಇದೆ. ಯಾವುದೇ ಥರ ಕೆಲಸ ಆಗ್ತಾ ಇಲ್ಲ. ನಮ್ದು 34ನೇ ವಾರ್ಡ್ ಶ್ರೀನಗರ ಬಂಡೆಪಾಳ್ಯ, ಯಾರು ಸ್ವಚ್ಛತೆ ಇಲ್ಲ, ಟ್ಯಾಕ್ಸ್ ಮಾತ್ರ ತುಂಬ್ತಾ ಇದ್ವಿ. ಅಲ್ಲ, ಈಗ ಸಮಸ್ಯೆ ಇದೆ ಅಂತ ಏನಾದ್ರು ಶಾಸಕರ ಗಮನಕ್ಕೆ ತಂದಿದ್ರಾ? ಹೇಗೆ ಸರ್? ಏನಂತಂದ್ರೆ ಪ್ರಯೋಜನ ಇಲ್ಲ ಸರ್, ಏನೂ ಆಗ್ತಾ ಇಲ್ಲ. ಬರಲ್ವಾ ಶಾಸಕರಲ್ಲೆಲ್ಲ? ಶಾಸಕರೆಲ್ಲ ಯಾರು ಬರಲ್ಲ ಸರ್. ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನೀವು MLA ಅವ್ರಿಗೆ? ಹಂಗಾರೆ MLA ಅವ್ರಿಗೆ 10ಕ್ಕೆ 9 ಕೊಡ್ತೀವಿ. ಅವ್ರು ಕೆಲಸ ಮಾಡ್ತಾರೆ, ಅವ್ರು ಕೆಳಗಿನ ಅಧಿಕಾರಿಗಳನ್ನೇ ಇದು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದಿಂದ ಇವ್ರು ಹೇಳಿದ ಮಟ್ಟಿಗೆ ಕೆಲಸ ನಡೆಯಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಯಾರಿಗೂ ಆರಂಫುಲ್ ಇಲ್ಲ. ಅವರ ವ್ಯಾಪ್ತಿಯಲ್ಲಿ ಏನೇನಾಗುತ್ತೋ ಅದನ್ನ ಕೆಲಸ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್. ಅಲ್ಲ, ಏನು ಆಶ್ವಾಸನೆಗಳು ಕೊಟ್ಟಿದ್ರು ಚುನಾವಣೆ ಸಂದರ್ಭದಲ್ಲಿ, ಅದೆಲ್ಲ ನೆರವೇರಿಸ್ತಾರೆ. ಸ್ಮಾರ್ಟ್ ಸಿಟಿಲೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಆಯ್ತು. ಏನ್ ಗ್ರಾಂಟ್ ಬರುತ್ತೋ ಅವ್ರು ಅದರಲ್ಲಿ ಮಾಡ್ತಾರೆ, ಕರಪ್ಟಿವ್ ಇಲ್ಲ. ಈಗ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ ನಿಮ್ಮ MLA ಅವ್ರಿಗೆ? 10ಕ್ಕೆ ನಾನು 8 ಕೊಡ್ತೀನಿ ಸರ್. ನಾನೀಗ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 15 ಗಾಂಧಿನಗರದಲ್ಲಿದ್ದೀನಿ. ಅಲ್ಲ, ಏನೆಲ್ಲ ಸಮಸ್ಯೆಗಳಿತ್ತು, ಸಮಸ್ಯೆಗಳೆಲ್ಲ ಬಗೆಹರಿದಿದ್ಯಾ? ಮಾಡ್ತಿದ್ದಾರೆ ಸರ್, ಆದಷ್ಟು ಅವ್ರ ಕೈಲಾದಷ್ಟು. ಅವ್ರ ಸರ್ಕಾರ ಇಲ್ದಿದ್ರು ಎಲ್ಲ ಕೆಲಸನೂ ಮಾಡ್ತಾ ಇದ್ದಾರೆ. ಅಲ್ಲ, ಸರ್ಕಾರ ಇಲ್ಲ ಅಂತ ಹೇಳಿ ಅವ್ರಿಗೆ ಅನುದಾನ ಸಿಗ್ತಾ ಇಲ್ಲ ಅನ್ನೋಂಥ ಅದೇನಿಲ್ಲ ಸರ್, ತಂದು ಮಾಡ್ತಾ ಇದ್ದಾರೆ, ಹಾಕ್ಸ್ಕೊಂಡು ಮಾಡ್ತಾ ಇದ್ದಾರೆ. ಏನಾದ್ರು ಕೆಲಸ ಆಗ್ಬೇಕಾ? ಇನ್ನು ಆಗ್ಬೇಕು, ಇನ್ನು ಮಾಡ್ತಾ ಇದ್ದಾರೆ ಆದಷ್ಟು. ಜನಗಳ ಕಷ್ಟ ಎಲ್ಲ ಸ್ಪಂದಿಸ್ತಾರ? ಏನಾದ್ರು ಸಮಸ್ಯೆಗಳಿದ್ರೆ ಸಿಗ್ತಾರ ಹೇಳಕ್ಕೆ? 7ವರೆಗೆ ಮಕ್ಳು ತೆಗಿತಾರೆ ಸರ್ ಮನೆ. ಇವಾಗೆಲ್ಲ ಮೊದ್ಲಂಗಲ್ಲ, ಚೆನ್ನಾಗಿ ಸ್ಪಂದಿಸ್ತಾವ್ರೆ. ಮತ್ತೆ ಎದುರುಗಡೆನೆ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನೀವು ಶಾಸಕರಿಗೆ?
10ಕ್ಕೆ 9 ಕೊಡ್ತೀರಾ? ಎಲ್ಲ ಗ್ಯಾರಂಟಿಗಳಿಗೆಲ್ಲ ದುಡ್ಡೆಲ್ಲ ಹೋಗ್ತಾ ಇದೆ. ಸರ್ಕಾರ MLAಗಳಿಗೆ ಯಾವ ಅನುದಾನನೂ ಕೊಡ್ತಾ ಇಲ್ಲ ಅಂತ ಹೇಳ್ತಾವ್ರೆ. ನೋಡೋಣ ಮುಂದಿನ ದಿನದಲ್ಲಿ ಅನುದಾನ ಏನಾದರೂ ಬಿಟ್ಟರೆ ಏನಾದರೂ ಒಳ್ಳೆ ಕೆಲಸ ಮಾಡ್ಬೋದು ನಿರೀಕ್ಷೆ. ಜನಗಳ ಕೈಗೆ ಏನಾದ್ರು ಸಿಗ್ತಾರ? ಸಮಸ್ಯೆ ಎಲ್ಲ ಆಲಿಸ್ತಾರ? ಹೌದೌದು, ಮನೆಗಳು ಇದ್ರ ಹತ್ರ ಮನೆ ಇಲ್ಲಿ ಅಲ್ವಾ ಇರೋದು, ಮನೆ ಹತ್ರ ಬರ್ತಾರೆ. ಮೇಡಮ್ ನಮಸ್ಕಾರ, ತಮ್ದು ಯಾವ ವಾರ್ಡು ಮೇಡಮ್? 28ನೇ ವಾರ್ಡು. ಮೇಡಮ್ MLA ಅವ್ರು ಹೆಂಗ್ ಕೆಲಸ ಮಾಡ್ತಾ ಇದಾರೆ ಮೇಡಮ್ ತುಮಕೂರು ನಗರದಲ್ಲಿ? ನಿರೀಕ್ಷೆ ಮಟ್ಟಕ್ಕೆ ಕೆಲಸ ಮಾಡ್ತಾ ಇದಾರಾ ಹೇಗೆ? ಸರ್ ನೀವೇ ಒಂದ್ಸರಿ ಬಂದು ನೋಡಿ ಗೊತ್ತಾಗುತ್ತೆ ನಿಮ್ಗೇನೆ ಅಲ್ಲಿ ಹೇಗೆ ಕೆಲಸ ನಡೆದಿದೆ, ಇನ್ನ ಏನ್ ಕೆಲಸ ಆಗ್ಬೇಕಂತ ನಿಮ್ಗೆ ಗೊತ್ತಾಗುತ್ತೆ. ಕಸದ ಸಮಸ್ಯೆ ತುಂಬಾ ಇದೆ ಅಲ್ಲಿ, ಹಂಗಾಗಿ ಎಲ್ಲಿ ನೋಡಿದ್ರು ಬರೀ ಕಸನೇ. ಸ್ಮಾರ್ಟ್ ಸಿಟಿ ಆಗಿಲ್ಲ ಇದು, ಏನ್ ಹೇಳ್ತಾರೆ ಗಾರ್ಬೇಜ್ ಸಿಟಿ ಅನ್ನೋ ತರ ಹೋಗ್ಬಿಟ್ಟಿದೆ ಈಗ. ಸ್ಮಾರ್ಟ್ ಸಿಟಿ ಅಂತಾರೆ, ತೊಳಕು ಬೆಳಕು ಅಭಿವೃದ್ಧಿ ಅಂತದ್ದು ಏನೂ ಇಲ್ಲ. ಏನಂತಂದರೆ ಭಾಳ ಸ್ಲೋ ಆಗಿ ನಡೀತಾ ಇದೆ, ಆಮೇಲೆ ನಡಿಗೆಯಲ್ಲಿ ನಡೀತಾ ಇದೆ. ಬೇಸಿಕ್ ನೀಡ್ಸು ಸರ್, ನೀರು ಕೂಡ ಕುಡಿಯೋ ನೀರು ಕೂಡ ವಾರದಾಗ 2 ಸಾರಿ ಬಿಡ್ತಾರೆ. ಮೂಲಭೂತ ಸೌಕರ್ಯಗಳು ಕೊರತೆ ಇದೆ ಸರ್. ಮತ್ತು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಈಗ ನೋಡಿ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತಾಯಿದೆ. ಅದೇ ರಸ್ತೆಗಳ ಅಭಿವೃದ್ಧಿ ಇಲ್ಲ, ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಯಾವುದಕ್ಕೂ ಸುಧಾರಣೆ ಇಲ್ಲ. ನಾನು ಗಮನಿಸಿದಾಗೆ ತುಮಕೂರು ಮಹಾನಗರ ಪಾಲಿಕೆ ಇರೋದೊಂದೇ ಒಂದು ಕಚೇರಿ ನಮ್ಮ ಇದಕ್ಕೆಲ್ಲ ಬರೋದು. ಇಲ್ಲಿ ಸಾಕಷ್ಟು ಗೊಂದಲ ಮತ್ತು ಅತೃಪ್ತಿ ಮತ್ತು ಭ್ರಷ್ಟಾಚಾರದ ಕೂಪ ಆಗಿದೆ ತುಮಕೂರು ಮಹಾನಗರ ಪಾಲಿಕೆ. ಅದನ್ನು ಸರಿಪಡಿಸ್ಬೇಕು ಅಂತ ನಿಟ್ಟಿನಲ್ಲಿ ಅವರು ಯಾವ ರೀತಿಯಲ್ಲಿ ಮುಂದಾಗ್ತಾರೆ ಅನ್ನೋದೇ ಆಶ್ಚರ್ಯ. ಅಲ್ಲಿ ದಿನ 500ರಿಂದ 600 700 ಜನ ಸಾರ್ವಜನಿಕರು ಮತ್ತು ತೆರಿಗೆದಾರರು ಬರ್ತಾರೆ. ಅವರಿಗೆ ಯಾವುದೇ ರೀತಿಯ ಒಂದು ಸೇವೆ ಸರಿಯಾಗಿ ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಮತ್ತು ತಾಂತ್ರಿಕ ಇಲಾಖೆ ಇರ್ಬೋದು, ಮತ್ತೀಗ ನಮ್ಮ ಆರೋಗ್ಯ ಇಲಾಖೆ ಇರ್ಬೋದು, ಯಾವ ರೀತಿಯಲ್ಲಿ ಯಾವ ಶಾಖೆಗಳಲ್ಲಿ ಯಾವ ರೀತಿಯಲ್ಲಿ ಕೆಲಸ ಆಗ್ತಾ ಇರೋದೇ ಮರೀಚಿಕೆ ಆಗಿದೆ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ 10ಕ್ಕೆ? ಅವರಿಗೆ 0 ನಾನು ಮಾರ್ಕ್ಸ್ ಕೊಡ್ತೀನಿ. ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 14ರಲ್ಲಿದ್ದೀನಿ. ಚೆನ್ನಾಗಿ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಇವಾಗ ರೋಡ್ ನೋಡಿದ್ದೀರಾ ನೀವೇನೋ, ತುಂಬ ಇನ್ನೂ ಏನಾದರೂ ಆಗ್ಬೇಕಿತ್ತಾ? ಆಗ್ಬೇಕಿತ್ತು. ಇನ್ನು ಏನೆಲ್ಲ ಕೆಲಸಗಳು ಮಾಡಿದ್ದಾರೆ ಸರ್ ತುಮಕೂರಿನಲ್ಲಿ? ತುಮಕೂರಲ್ಲಿ ಅದೇ ಮಾಡ್ತಾ ಇದ್ದಾರೆ, ರೋಡ್ ಎಲ್ಲ ಸ್ಮಾರ್ಟ್ ಸಿಟಿ ಯೋಜನೆ ಇನ್ನೂ ಮಾಡಬೇಕು, ಕೆಲಸ ಆಗಬೇಕು. ಹೆಂಗೆ ಕೆಲಸ ಎಲ್ಲ ಆಗಿದೆಯಾ ಇಲ್ಲಿ? MLA ಅವ್ರು ಕೆಲಸ ಮಾಡೋರಾ? ಪರವಾಗಿಲ್ಲ. ಏನೇನು ಕೆಲಸ ಆಗಬೇಕು? ರೋಡು ಅದೆಲ್ಲ ಇನ್ನೂ ಆಗ್ಬೇಕಾ ಇಲ್ಲೆಲ್ಲ? ಇಲ್ಲ ಸರ್, ಏನಿಲ್ಲ. ಎಲ್ಲ ಮಾಡಿದ್ದಾರೆ. ಜನಗಳಿಗೆ ಸಿಗ್ತಾರಾ ಏನಾದರೂ ಸಮಸ್ಯೆ ಕೇಳಕ್ಕೆ MLA ಅವರು ಹೋದ್ರೆ? ಕೇಳ್ಬೇಕು ಇಲ್ಲಿ ಏರಿಯಾನಲ್ಲಿ. ಏನಿಲ್ಲ, ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಒಳ್ಳೆ MLA ಇದಾರೆ ಹಂಗಾರೆ? ಎಲ್ಲ ಇದೆ. MLA ಅವ್ರು ಪಾಸ್ ಫೇಲ್ ನಿಮ್ಮ ಪ್ರಕಾರ? ಪಾಸ್ ಸರ್. ಚರಂಡಿ ಎಲ್ಲ ಕಡೆ ಬ್ಲಾಕ್ ಇದೆ ಈಗ ಪ್ರೆಸೆಂಟು. ಮಳೆ ಬಂದರೆ ಎಲ್ಲೂ ಆರ್ಚಲ್ಲಿ ನೋಡಿ, ಇದು ಗುಬ್ಬಿಗಟ್ಟೆ ಈ ಥರ ಐತಲ್ಲ ಮೇನ್ ರೋಡು, ಕುಣೂರು ರೋಡು, ಇದೆಲ್ಲ ಬ್ಲಾಕ್ ಆಗ್ಬಿಡುತ್ತೆ. ಗಾಡಿ ಹೋಗಿ ತೊಂದರೆ ಆಗುತ್ತೆ. ರೆಡಿ ಮಾಡ್ತವ್ರೆ, ತಿರ್ಗಾ ಕಿತ್ತೋಗುತ್ತೆ, ರೆಡಿ ಮಾಡ್ತವ್ರೆ ಕಿತ್ತೋಗುತ್ತೆ. ಅದೇನು ಸಮಸ್ಯೆ ಆಗ್ತಾ ಇಲ್ಲ. MLA ಗಮನಕ್ಕೆ ಏನಾದ್ರು ತಂದಿದ್ರಾ? ಏನಾದ್ರು ಅವ್ರಿಗೆ ಏನು ಮೀಡಿಯಾ ನೋಡ್ತಾ ಇಲ್ವಾ? ಎಲ್ಲ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದಾರೆ, ಎಲ್ಲ ಜನ ವರ್ಲ್ಡ್ನಲ್ಲಿ ನೋಡ್ತಾವ್ರೆ, ಎಲ್ಲ ಗೊತ್ತಾಗ್ತಾ ಇರುತ್ತೆ. ಕೆಲಸ ಆಗ್ಬೇಕು ಸರ್. ನಾವು ಮಾಡ್ತಾ ಇಲ್ಲ ಅಂತ ಹೇಳಲ್ಲ, ಯಾಕಂದ್ರೆ ಅವ್ರ ಮೇಲೆ ತಲೆ ಮೇಲೆ ಅವರು ಇರುತ್ತೆ. ಬಟ್ ಇನ್ನೂ ಒಳ್ಳೆ ಕೆಲಸ ಮಾಡ್ಬೇಕಂತ ನಾವು ಮಾಡ್ಕೊಂತೀವಿ ಅಷ್ಟೇ. ನೋಡಿ, ರೋಡ್ ಇದು 3 ವರ್ಷ ಆಯ್ತು, ಇದು ಸರಿಯಾಗಿ ಮಾಡಿಲ್ಲ. ಬಂದಿಲ್ವಾ ಯಾರು ಇಲ್ಲಿ ಕೇಳಲಿಕ್ಕೆ? ಯಾರು ಬಂದಿಲ್ಲ. ಅಲ್ಲ, ನೀವು ಯಾರಿಗೂ ಹೇಳಿಲ್ವಾ ಈ ತರ ನಮ್ಮ ರೋಡ್ ಸಮಸ್ಯೆ ಇದೆ ಅಂತ? ಯಾರು ಹೇಳಿಲ್ಲ. ಎಲ್ಲರೂ ಆಯ್ತಲ್ವಾ ಹೇಳ್ತಾರೆ ಅಂತ ನಾನೇ ಹೇಳ್ತೀನಿ. ಇದು ನಾಯಿಗಳು ಜಾಸ್ತಿ ಬರುತ್ತೆ, ಮಕ್ಳು ಎಲ್ಲ ಆಡ್ತಾರಲ್ವಾ. ಒಂದ್ಸತಿ ನಮ್ಮ ಮಕ್ಳಿಗೆ ನಾಯಿ ಕಚ್ಚಕ್ಕೆ ಬಂದಿದ್ದು. MLA ಅವರು ಸಿಗ್ತಾರಾ ಜನಗಳಿಗೆ ಸಮಸ್ಯೆ ಕೇಳಕ್ಕೆ ವಾರ್ಡಲ್ಲಿ? ನಾನು ಒಂದ್ಸತಿನೂ ನೋಡಿಲ್ಲ. ನಾನೀಗ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ವಿನೋಬ ನಗರದಲ್ಲಿದ್ದೀನಿ. ಇಲ್ಲಿ ಏನೇನು ಸಮಸ್ಯೆ ಇದೆ ಸರ್? ಈಗ ಇಲ್ಲಿ ಕೌನ್ಸಿಲರ್ ಇದ್ರು, ಅವರು ಚೆನ್ನಾಗಿ ಕೆಲಸ ಮಾಡಿದ್ರು, ಎಲ್ಲಾ ಕಡೆ ಚೆನ್ನಾಗಿ ಕೆಲಸ ಮಾಡೋರು, ಒಳ್ಳೆ ಮನುಷ್ಯ ಅವರು. ಈಗ ಕೌನ್ಸಿಲರ್ ಎಲ್ಲ ಹಿಡಿದ್ಮೇಲೆ ಮುನ್ಸಿಪಾಲಿಟಿ ಸೇರಿದೆಯಲ್ಲ, ಬರೀ ಕಸ ಬರೀ ಈ ಕಡೆ ಎಲ್ಲ ಕಸ ಹಾಕ್ಬಿಡ್ತಾರೆ. ಅಲ್ಲಿ ತುಂಬಾ ಕಸ. ಅದು 3ನೇ ಕ್ರಾಸ್ ಅಲ್ಲಿ ಅದೊಂಚೂರು ಇದ್ ಮಾಡಿದ್ರೆ ಒಳ್ಳೇದು. ಅಲ್ಲ, MLA ಅವ್ರು ಏನು ಬರ್ತಾ ಇಲ್ವಾ ಇಲ್ಲಿಗೆ? ಈಗ MLA ಅವರು ಇಲ್ಲಿ ಕಾಲೇ ಇಟ್ಟಿಲ್ಲ ಇನ್ನೂವರೆಗೂ. ಈ ವಾರ್ಡಲ್ಲಿ ಯಾವತ್ತೂ ನೋಡಿಲ್ಲ ನಾವು MLA ಅವರು. 2ನೇ ಬಾರಿ ಶಾಸಕರಾಗಿದ್ದಾರೆ ಆಗಿದ್ದಾರೆ, ಇನ್ನೂವರೆಗೂ ಒಂದ್ಸಲ ಬಂದಿಲ್ಲ, ಒಂದ್ಸಲ ಕಾಲು ಇಟ್ಟಿಲ್ಲ ಇಲ್ಲಿ. ಆ ಕಡೆ ಲಾಸ್ಟ್ ಅಲ್ಲಿ ನಮ್ದು ಇದೈತಿ ನೋಡಿ, ಇದು ಈಗ ಹಿಂದ್ಗಡೆ ಭಾಗದಲ್ಲಿ ಎಲ್ಲ ಬರೀ ಕಸ ಹಾಕ್ತಾರೆ. ಇಲ್ಲೂ ಕಸ,
ಆಮೇಲೆ ಸೊಳ್ಳೆಗಳು ಜಾಸ್ತಿ ಅಷ್ಟೇ. ಇನ್ನೇನು ಬೇರೆದೆಲ್ಲ ಚೆನ್ನಾಗೈತೆ, ಆ ಥರದ್ದೇನು ಇಲ್ಲಿಲ್ಲ. ಸಮಸ್ಯೆ ಇದೆ ಅಂತೇಳಿ MLA ಅವ್ರಿಗೆ ಏನ್ ಹೇಳಿ? MLA ಕಡೆಗೆ ಇನ್ನೂ ತಗ MLA ಯಾರಂತಾನೆ ಗೊತ್ತಿಲ್ಲ. ಬೇಕಾದ ಜನ ಇಲ್ಲಿ MLA ಯಾರಂತಾನೆ ಗೊತ್ತಿಲ್ಲ. MLA ಇನ್ನೂ ತಗ ಬಂದೂ ಇಲ್ಲ. MLA ಯಾರಂತಾರು ಜನಗೂ ಗೊತ್ತಿಲ್ಲ. ಇಲ್ಲಿ ಅವ್ರ ಕಡೆಯಿಂದ ಎಲೆಕ್ಷನ್ಗೂ ಬಂದಿಲ್ಲ, ಓಟಿಗೂ ಬಂದಿಲ್ಲ ಇನ್ನೂ ತಗ. ಅವರು ಈ ಕಡೆ ಬರೋದು ಇಲ್ಲ. ಏನಿದ್ರು ಆಗಲೇ ಟೌನಲ್ಲಿ ಆ ಕಡೆನೇ ಅವ್ರದ್ದು ಎಲ್ಲ, ಆ ಕಡೆನೇ ಇದು ಮಾಡೋದು. ಈ ಕಡೆ ಓಟ್ ಕೇಳಕ್ಕೂ ಬರಲ್ಲ, ಈ ಕಡೆ ಹಾಕೋದು ಇಲ್ಲ ಅನ್ಸುತ್ತೆ ಅವ್ರಿಗೆ ಓಟ್. ನಾನೀಗ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 9 ಹೌಸಿಂಗ್ ಬೋರ್ಡಲ್ಲಿ ಇದ್ದೀನಿ ಸರ್. ಇಲ್ಲಿ ಏನು ಸಮಸ್ಯೆಗಳಿದೆಯಾ ಸರ್? ಏನೂ ಇಲ್ಲ, ಭಾಳ ಅಚ್ಚುಕಟ್ಟಾಗೈತೆ ಏರಿಯಾ ಎಲ್ಲ. ಕಾರ್ಪೊರೇಟ್ರು ಎಲ್ಲ ಒಳ್ಳೆಯವ್ರೆ, ಏನು ತೊಂದರೆ ಇಲ್ಲ ಸರ್, ಅಚ್ಚುಕಟ್ಟಾಗೈತೆ. MLA ಅವ್ರೇನು ಬರಲ್ಲ ಇಲ್ಲಿ ಎಲ್ಲ ಬರಲ್ಲ, ಸುತ್ತಾಡಲ್ಲ. ಇಲ್ಲಿ ಸಾಬ್ರು ಐತೆ ನೋಡಿ, ಎಲ್ಲರೂ ಓಟ್ ಹಾಕಲ್ಲ ಅಂತ ಬರಲ್ಲ. ನಿಜ, ಈಗ 2ನೇ ಬಾರಿ MLA ಆಗಿದ್ದಾರೆ. ಜ್ಯೋತಿ ಗಣೇಶ್ ಸಮಸ್ಯೆ ಅಂತ ಹೇಳಿದ್ರೆ ಅವರು ಯೋಚನೆ ಮಾಡಬೇಕು ನಿಮ್ಮಂಗೆ ಅಲ್ವಾ. ಸಮಸ್ಯೆ ಅಂದರೆ ಎಲ್ಲ ಬೇಕು MLA ಅಂದಮೇಲೆ. ಎಲ್ರಿಗೂ MLA ಅವರು ಬರಲ್ಲ ಇಲ್ಲಿ. ಅದೇ ದೊಡ್ಡವ್ರು ಸಿಗ್ತಾರೆ, ನಮ್ಮಂತವ್ರಿಗೆ ಕಾಯ್ಕೊಂಡ್ಬರ್ಬೇಕು ಹೋಗಿ. ಅಲ್ಲ, ಈಗೇನೋ ಒಂದು ಸಣ್ಣ ಕೆಲಸ ಇರುತ್ತೆ, ಯಾರೋ ಒಂದು ಮಾಡಿಸ್ಕೋಬೇಕಾಗಿರುತ್ತೆ, ಆಗಿರಲ್ಲ. MLA ಗಮನಕ್ಕೆ ತಂದ್ರೆ ಆಗುತ್ತೆ ಅನ್ಕೊಂಡಿರ್ತೀರಾ, ಅವಾಗ ಹೋಗ್ತೀರಾ, ಸಿಗ್ತಾರಾ? ಸಿಗಲ್ಲ ಸರ್, ಡೌಟ್. ಒಂದ್ 2-3 ಸತಿ ಹೋದ್ರೆ ಸಿಗ್ತಾರ. ಅವಾಗ ಒಂದ್ಸತಿ ಅವ್ರು ಬಿಸಿ ಇರ್ತಾರೆ, ಇಲ್ಲ ಹಂಗೆ ಬಿಸಿ ಅವ್ರೆ, ಮೀಟಿಂಗ್ ಐತಿ ಅಲ್ಲವ್ರೆ ಇಲ್ಲವ್ರೆ ಅಂತಾರೆ. ಅಲ್ಲ, ಜನಗಳಿಗೆ ಈಗ ಮನೆ ಅದು ಇದು ಅಂತೆಲ್ಲ ಓಡಾಡ್ತಾರಲ್ಲ, ಸಿಕ್ಕಿದವ ಯಾರಿಗಾದ್ರು? ಯಾರಿಗನ ಸ್ವಲ್ಪ ಜನಕ್ಕೆ ಸಿಕ್ಕಿರ್ಬೋದು, ಅದು ಹೇಳಕ್ ಆಗಲ್ಲ. ಜನ ಮುಂದ್ಗಡೆ ಹೇಳ್ತಾರೆ ಎಲ್ಲ ಮೀಟಿಂಗ್ ನಾವು ಕೊಡ್ಸಿದೀವಿ ಅದು ಇದು ಅಂತ, ಅದು ಪಕ್ಕ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 3 ಶಿರಾ ಗೇಟ್ ನಲ್ಲಿ ನಾನಿದ್ದೀನಿ. ಇಲ್ಲಿನ ಜನ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ. ಸರ್ ನಮಸ್ಕಾರ, ಏನಾದ್ರೂ ಸಮಸ್ಯೆ ಇದೆಯಾ ಸರ್ ನಿಮ್ಮ ವಾರ್ಡ್ ಅಲ್ಲಿ? ಹೆಂಗೆ? ಹೌದು ಸರ್, ಆ ಕಡೆ ಎಲ್ಲ ಸಮಸ್ಯೆ ಇದೆ. ಚರಂಡಿಗಳಿಲ್ಲ, ಆಮೇಲೆ ಎಲ್ಲ ನೀರು ಹೋಗಕ್ಕೆ ಜಾಸ್ತಿ ಇರಲಿಲ್ಲ. ಕಸ ಕಡ್ಡಿ ಎಲ್ಲ ತುಂಬಿಕೊಂಡು ಯಾರು ಬಂದು ಈ ಕಡೆ ಎತ್ತೋದು ಇಲ್ಲ. ತುಂಬ ತೊಂದರೆ ಆಗಿದೆ ಅಲ್ಲಿ. UGD ಕಲೆಕ್ಷನ್ ಕೊಟ್ಟಿಲ್ಲ, UGD ಇಲ್ಲ, ಚರಂಡಿ ಇಲ್ಲ, ಆಮೇಲೆ ಬೀದಿ ದೀಪಗಳಿಲ್ಲ. ಎಷ್ಟನೇ ವಾರ್ಡಿಗೆ ಬರುತ್ತೆ ಸರ್ ಇದು? 3, ಇದು 2ನೇ ವಾರ್ಡ್ ಬರುತ್ತೆ, ಅದು 3ನೇ ವಾರ್ಡ್ ಬರುತ್ತೆ. ಶಾಸಕರ ಗಮನಕ್ಕೆ ಇದೆಯಾ? ಶಾಸಕರು ನಮಗೆ ಸ್ಪಂದಿಸೋರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಮೇಜರ್ ವರ್ಕ್ ಯಾವ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾವ್ರೆ, ಅಭಿವೃದ್ಧಿ ಬಗ್ಗೆ ಏನು ತೊಂದರೆ ಇಲ್ಲ. ಕಾಮಗಾರಿಗಳೆಲ್ಲ ಅರ್ಧಂಬರ್ಧ ಆಗಿದೆ. ಮೊದಲನೇ ಸಮಸ್ಯೆ ಇಡೀ ಶಿರಾ ಗೇಟ್ 1, 2, 3 ಭಾಗಕ್ಕೆ ಇದೇ ಸೆಂಟ್ರು. 3 ವಾರ್ಡ್ಗೂ ಇದೇ ಜಂಕ್ಷನ್. ಶಿರಾ ಗೇಟ್ ಅಂತ ಅದಕ್ಕೆ ಗೇಟ್ ಅಂತ ಹೆಸರಿಟ್ಟಿರೋದು. ಇಲ್ಲಿ ಸಿಗ್ನಲ್ 3 ಸರಿ ಬಿಚ್ಚಿ 3 ಸರಿ ತೆಗ್ದವ್ರೆ. ಇದುವರೆಗೂ ಸಿಗ್ನಲ್ ಆನ್ ಮಾಡಕ್ ಆಗಿಲ್ಲ. 80 ಫೀಟ್ ರೋಡ್ ಫುಲ್ ಇದು ರೋಡ್ ಅಕ್ವಿಸೇಷನ್ ಮಾಡಿ ಹೊಡೆದ್ರು. ಎಲ್ಲ ಅರ್ಧಂಬರ್ಧ ಹೊಡೆದಿದ್ದಾರೆ ನೋಡಿ, ಎಲ್ಲ ಅರ್ಧಂಬರ್ಧ ಹೊಡೆದಿದ್ದಾರೆ. ಅರ್ಧ ಬಿಟ್ಟಿದ್ದಾರೆ. ಎಲ್ಲಾರ್ದು ಹೊಡೆದ್ಬಿಟ್ಟಿದ್ದಾರೆ, ಅರ್ಧಂಬರ್ಧ ಬಿಟ್ಟಿದ್ದಾರೆ. ಅದೇನಕ್ಕೆ ಬಿಟ್ಟಿದ್ದಾರೆ ಗೊತ್ತಿಲ್ಲ. ಅದು ಮಹಾನಗರ ಪಾಲಿಕೆ ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ದಾರೆ. ಸ್ಮಾರ್ಟ್ ಸಿಟಿ ನೋಡಿ ಒಂದೇ ಒಂದು ಡೆವಲಪ್ಮೆಂಟ್ ಇಲ್ಲ. 8ನಲ್ಲೇ ಕಾಣ್ತಾ ಇದೆ ಬೋರ್ಡ್ ನೋಡಿ, ಕ್ರಾಂತಿವೀರ ಸಂಗೊಳ್ಳಿ ಬೋರ್ಡ್ ಅಂತ ಇದೆ. ಬೋರ್ಡ್ ನೋಡಿ ಆಳ ಎಷ್ಟು ಹಾಳಾಗಿದೆ ಅಂತೇಳಿ. ರೋಡು ಸರಿ ಇಲ್ಲ, ಮತ್ತೆ UGD ಕನೆಕ್ಷನ್ ಒಂದೂ ಸರಿ ಇಲ್ಲ. ಎಲ್ಲ ನೀರು UGD ಕನೆಕ್ಷನ್ ನೀರುಗಳು, ಚರಂಡಿ ನೀರುಗಳೆಲ್ಲ ಸಿದ್ದಕಟ್ಟೆಗೆ ಬಿಟ್ಟಿದ್ದಾರೆ. ಸಿದ್ದಕಟ್ಟೆಯಿಂದ ಹಿಂದ್ಗಡೆ ರೈತರುಗಳಿಗೆ ಸಖತ್ ತೊಂದರೆ ಆಗ್ತಾ ಇದೆ. ಫುಲ್ಲು ತೆಂಗಿನ ತೋಟ ಎಲ್ಲ ಹಾಳಾಗೋಗಿದೆ. ಆಮೇಲೆ ಇಂಡಸ್ಟ್ರಿ ನೀರೆಲ್ಲ ಬರುತ್ತೆ ಇಲ್ಲಿಗೆ. ಕಾರ್ಪೊರೇಟರ್ಗೂ ಹೇಳಿದೀವಿ, ಇಂಜಿನಿಯರ್ಗೂ ಗಮನಕ್ಕೂ ತಂದಿದೀವಿ, ಗಾಡಿ ಇಲ್ಲ. ಅವ್ರು ಹೇಳಿದ್ರೆ ಅವ್ರ ಮೇಲೆ ಹೇಳ್ತಾರೆ, ಅವ್ರು ಏನನ್ನ ಹೇಳಿದ್ರೆ ಒಂದು ಸಣ್ಣ ಮಾಡ್ತಾರೆ, ಸುಮ್ಮನೆ ಆಗ್ತಾರೆ. ನಾನೀಗ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 4ರ ಗಾರ್ಡನ್ ರಸ್ತೆಯಲ್ಲಿದ್ದೀನಿ. ಇಲ್ಲಿನ ಮತದಾರರು ಶಾಸಕರಿಗೆ ಅವರ ಶಾಸಕರ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಕೇಳಿ ತಿಳ್ಕೊಂಡು ಬನ್ನಿ. ಸರ್, ಕಳೆದ 7 ವರ್ಷದಲ್ಲಿ ಜ್ಯೋತಿ ಗಣೇಶ್ವರ್ ಗೆದ್ದ ಮೇಲೆ ಈಗ ಲಾಸ್ಟು 2 ವರ್ಷ ಕಾಂಗ್ರೆಸ್ ಸರ್ಕಾರ ಬಂದಾಗ ಒಂದು ಸ್ವಲ್ಪ ಸ್ಲೋ ಆಗಿದೆ. ಅದರಿಂದ 5 ವರ್ಷದಲ್ಲಿ ಸ್ಮಾರ್ಟ್ ಸಿಟಿ ಅನುದಾನ ಮತ್ತು PWD ಅನುದಾನ, ಇತರೆ ಶಾಸಕರ ಅನುದಾನ ಎಲ್ಲ ಸೇರಿ ಆಲ್ಮೋಸ್ಟ್ ಒಂದು 4ನೇ ವಾರ್ಡಲ್ಲಿ ಸುಮಾರು ಒಂದು 17-18 ಕೋಟಿ ಕೆಲಸ ಆಗಿದೆ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ 10ಕ್ಕೆ ನಿಮ್ಮ ಶಾಸಕರಿಗೆ? ಸರ್ 10ಕ್ಕೆ 9 ಕೊಡ್ಬೋದು ಸರ್. ವಾರ್ಡ್ ಚರಂಡಿ ಇಲ್ಲ, 4ನೇ ವಾರ್ಡ್ಗೆ ಕೆಳಗಡೆ ರೋಡಿಗೆ. ಆಮೇಲೆ UGD ಇಲ್ಲ, ನೀರಿಂದಿಲ್ಲ,
ಇದೇ ಸಮಸ್ಯೆ ಜಾಸ್ತಿ ನಮಗೆ. ಮಳೆ ಬೈದ್ಬಿಟ್ರೆ ನೀರು ಮಶಾಣಕ್ಕೆ ಕಾಲೇ ತುಂಬ ಹರಿದು ಮನೆಗಳಿಗೆಲ್ಲ ಬಂದ್ಬಿಡ್ತೈತಿ. ನಮ್ಮ ಮನೆ ಹತ್ರ ಬಂದದ್ದು ಇಲ್ಲಿ ಕಡೆ ರೋಡಾಗಿ, ಅದಕ್ಕೆ ಯಾರು ಗೊತ್ತಾಗಿಲ್ವಾ ಅಲ್ಲಿ? ಯಾರು ಗೊತ್ತಿಲ್ಲ. ಇವ್ರು ಹೇಳಿದ್ರು, ಇವ್ರು UGD ಅದೇ ಎತ್ತರ ಆಗ್ತೈತಿ, ಇದು ಆಗಲ್ಲ ಅಂತ. ಅದೇನು ಮಾಡ್ತಾರೆ ನೋಡ್ಬೇಕು. MLA ಅವ್ರಿಗೆ ಏನಾದ್ರು ಗಮನಕ್ಕೆ ಇದೆಯಾ ಸಮಸ್ಯೆಗಳು? MLA ಯಾವ ಬರೋದೆಲ್ಲ ಈ ಕಡೆಗೆ ಹೆಂಗ್ ಕೆಲಸ ಮಾಡ್ತಾರ MLA? ಏನು ಮಾಡ್ತಾರೆ ನಾವು ನೋಡಿಲ್ಲ. ಎಷ್ಟು ದಿನ ಆಯ್ತು ಅವ್ರಿಗೆ. ಈ ಕಡೆನು ಬಂದಿಲ್ವಾ? ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನೀವು MLA ಅವ್ರ ಕೆಲಸಕ್ಕೆ? 2 ಸರಿ ಆಯ್ಕೆ ಆಗಿದ್ದಾರೆ. ಏನು ನಾವೇನು ಮಾಡಿಸ್ಕೊಂಡಿಲ್ಲ ತಾವು, ಏನು ಹೋಗೋದಿಲ್ಲ ಅವ್ರ ಏನು ಮಾಡಲ್ಲ. ನಮ್ಮ ಕಡೆಗೆ ಏನು ಹೋಗ್ತಿರೋ ಕೌನ್ಸಿಲರ್ ಅವರೇ, ಕೌನ್ಸಿಲರ್ ಏನೋ ಸಮಸ್ಯೆ ಅವ್ರಿಗೆ ಹೇಳ್ತೀವಿ, ಅವರೇ ಮಾಡಿಸ್ಕೊಡ್ತಾರೆ. ಏನೋ ಮಳೆ ನೀರು ಬಂದಾಗ UGD ತುಂಬಿಟ್ಟು ಎಲ್ಲ ಮನೆಗಳಿಗೆ ಹೋಗ್ತಾವೆ. ಈ ಹೇಮಾವತಿ ನೀರಿಗೂ UGD ನೀರೇ ಬೆರಕೆ ಆಗ್ಬಿಟ್ಟಿದೆ. ಶಾಸಕರು ಮಾಡಿಸ್ತೀನಿ ಅಂತಾರೆ, ಇನ್ನ ಏನು ಮಾಡಿಸಿಲ್ಲ. ಅದು ಯಾವಾಗ ಮಾಡಿಸ್ತಾರೆ ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ. ಏನಿಲ್ಲ, ಯಾರು ಬಂದಿಲ್ಲ. ಎಲೆಕ್ಷನ್ ಗೆದ್ದಾಗ ಹೋಗಿದ್ದು, ಇಲ್ಲಿವರೆಗೂ ಶಾಸಕರು ನೋಡಿಲ್ಲ. ಸರ್ ಓಕೆ, MLA ಕೆಲಸ ಚೆನ್ನಾಗಿ ಮಾಡ್ತಿದ್ದಾರೆ, ಆದರೆ ಕಾರ್ಪೊರೇಟರ್ಗಳೇ ಕೆಲಸ ಚೆನ್ನಾಗಿ ಮಾಡ್ತಾರೆ. ಹೋಗಿ ಒಂದು ಚರಂಡಿ ಎಡೆಯಲ್ಲ, ಒಂದು ಏರಿಯಾದ ಲೈಟ್ ಆನ್ ಆಗಲ್ಲ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ ಸರ್ ಎಲ್ಲರೂ. ಎಸ್ಪೆಷಲಿ ನಮ್ಮ ವಾರ್ಡ್ ಅಂತೆಲ್ಲ, ತುಮಕೂರಾಗ ಎಲ್ಲದೂ ಅದೇನೆ. ಈಗ ನೋಡ್ರಿ 35 ವಾರ್ಡು ಇದ್ದೇನೆ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ, ವೋಟ್ ಮಾಡಿ ಅಂತ. ಇವಾಗ ನೋಡ್ರಿ ಅಂಡರ್ಗ್ರೌಂಡ್ ಪಾಸ್ ಕುಣಗೇಟಲ್ಲಿ ಮಾಡಿದ್ದಾರೆ. ಅದು ಯಾವ ಕಿತ್ತ ಗೊತ್ತಿಲ್ಲ ಸರ್. ಮಾಡ್ಲಿ ಎಲ್ಲ ಸರ್, ಕ್ವಾಲಿಟಿ ವರ್ಕ್ ಇಲ್ಲ. ಒಂದು ಏನು ತಗೊಳ್ಳಿ ಸರ್, ಎಲ್ಲೇನಾಗ್ಲಿ ಒಂದು ಚರಂಡಿ ಕ್ಲೀನ್ ಮಾಡ್ಬೇಕಾದ್ರೆ ನಾವು ಕಾಲ್ ಮಾಡಬೇಕು ಇವ್ರಿಗೆ, ಇನ್ಸ್ಪೆಕ್ಟರ್ಗೆ. ಸರ್ ಬನ್ನಿ ಸರ್ ಒಂದು ಚರಂಡಿ ಕ್ಲೀನ್ ಮಾಡಿಕೊಡಿ, ಇಲ್ಲಾಂದರೆ ಲೈಟ್ ಆನ್ ಆಗ್ತಿಲ್ಲ ಅಂತ ಹೇಳ್ಬೇಕು. ಎಲೆಕ್ಷನ್ ಟೈಮಿಗೆ ಮಾತ್ರ ಬರ್ತಾರೆ ಸರ್. ಎಲ್ಲರಲ್ಲೂ ಕರಪ್ಷನ್ ಇದ್ದೇ ಇರುತ್ತೆ. ಅಟ್ಲೀಸ್ಟ್ ಹೋಗ್ಲಿ ಒಂದು 50% ಮಾಡ್ಕೊಂಡು 50% ಮಾಡಬೇಕು. ಇವ್ರು 75% ತಿಂತಾರೆ, 25% ಮಾಡ್ತಾರೆ ಅಂದರೆ ಏನು ಬಂದು ಸರ್ ತುಮಕೂರು? ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ ನೀವು MLA ಅವ್ರಿಗೆ 10ಕ್ಕೆ? ಸರ್ 10ಕ್ಕೆ ಒಂದು 7.5. ನಾನೀಗ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 15 SS ಪುರಂನಲ್ಲಿದ್ದೀನಿ. ಮಾಡೋದು ಮಾಡ್ತಿದ್ದಾರೆ, ಪರವಾಗಿಲ್ಲ. ಬಟ್ ಏನು ಅಂದ್ರೆ ಇನ್ನ ಮಾಡಬೇಕು ಅಷ್ಟೇ ನಾವು ಹೇಳೋದು. ಅಲ್ಲಿ 2ನೇ ಬಾರಿ ಆಯ್ಕೆ ಆಗಿದ್ದಾರೆ. ಪರವಾಗಿಲ್ಲ ಸರ್. ಅವರು ತಂದೆಯವರು ಮಾಡ್ತಿರೋದಕ್ಕೂ ಮಗ ಮಾಡಿದಕ್ಕೂ ಅಜಗಜಾಂತರ. ನಮ್ಮನೆಯವರು MPP ಆಗಿದ್ರು, ಉಮಾಶಂಕರ್ ಅಂತ. ಅವ್ರ ತಂದೆಯವರಿಗೆ PA ನಮ್ಮನೆಯವರು. ಹಂಗಾಗಿ ಹೇಳೋದು ನಾನು, ಇವರು ಸ್ವಲ್ಪ ಆಕ್ಟಿವಿಟೀಸ್ಗೆ ಇನ್ವಾಲ್ವ್ ಆಗ್ಬೇಕು. ನಮ್ಗೇನು ಭಯ ಇಲ್ಲ ಹೇಳಕ್ಕೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಮಾಡ್ತಾರೆ, ಮಾಡಲ್ಲ ಅಂತ ಇಲ್ಲ. ಅದಕ್ಕೆ ಸ್ವಲ್ಪ ಒತ್ತು ಕೊಡ್ಬೇಕಷ್ಟೇ, ಮುನ್ನುಗ್ಬೇಕು. ಅದಕ್ಕೆ ನಾನು ಹೇಳೋದು, ಅವ್ರ ತಂದೆ ಹೇಗೆ ಜನಸೇವೆ ಮಾಡ್ಕೊಂಡು ಹೆಂಗ್ ಮುನ್ನುಗ್ಗಿದ್ರೋ ಅದೇ ರೀತಿ ಇವರು MLA ಆಗಿರೋದ್ರಿಂದ ನೀವು ಅವ್ರ ಬಗ್ಗೆ ತಾನೇ ಹೇಳ್ತೀರಾ. ಈಗ ಸಾಫ್ಟ್ ಕಾರ್ನರ್ ಆಗಿದಾರ ಇವರು MLA ಅವರು? ಹೌದು, ಅದೇ ನಾನು ಹೇಳ್ತಿರೋದು. ಸ್ವಲ್ಪ ಅವ್ರು ಆಕ್ಟಿವ್ ಆಗಿರ್ಬೇಕು. ಮಾಡ್ತಾರೆ, ಮಾಡಲ್ಲ ಅಂತಲ್ಲ. ರಾಜಕೀಯಕ್ಕೆ ಇಳಿಬೇಕು. ರಾಜಕೀಯಕ್ಕೆ ಇಳಿದ್ರೇನೆ ಅಲ್ವಾ ಏನೆಲ್ಲ ಮಾಡಕ್ಕಾಗೋದು. ಅದೇ ರಾಜಕೀಯ. ರಾಜಕೀಯ ಇಳಿದೇನೆ ಅವ್ರು ಸೈಲೆಂಟ್ ಆಗಿದ್ರೆ ಏನು ನಡೆಯಲ್ಲ ಪ್ರಪಂಚದಲ್ಲಿ. ಸ್ಮಾರ್ಟ್ ಸಿಟಿ ಅಂತಾರಲ್ಲ, ಸ್ಮಾರ್ಟ್ ಸಿಟಿ ತರ ಅಂತೂ ಏನು ಅನ್ಸಲ್ಲ. ಈಗಲೂ ಎಲ್ಲಾ ಕಡೆ ಡ್ರೈನೇಜ್ ಬ್ಲಾಕ್ ಆಗ್ತಿರುತ್ತೆ. ಯಾವಾಗ ನೋಡಿದ್ರು ಡ್ರೈನೇಜ್ ಬ್ಲಾಕ್ ಆಗ್ತಿರುತ್ತೆ. ಇಲ್ಲಿ ನೋಡಿದ್ರು ನಾಯಿಗಳು ಕಾಟನಪ್ಪ. ಅದೊಂದು ಫಸ್ಟ್ ಕಂಪ್ಲೇಂಟ್. ಎಷ್ಟು ಜನ ಕಂಪ್ಲೇಂಟ್ ಮಾಡೋದು, ಅದು ಏನು ತಗೊಂತಾನೆ ಇಲ್ಲ ಆಕ್ಷನ್. ಬಟ್ ಕೆಲಸ ಮಾಡ್ತಿದ್ದಾರೆ, ಇನ್ನೂ ಚೆನ್ನಾಗಿ ಮಾಡ್ತಿದ್ದಾರೆ. ನಾನೀಗ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 20 ಹನುಮಂತಪುರದಲ್ಲಿದ್ದೀನಿ. ಜ್ಯೋತಿ ಗಣೇಶ್ ಅವ್ರು ಬಂದಮೇಲೆ ತುಂಬ ಡೆವಲಪ್ ಆಗಿದೆ. ಬಟ್ ಈ ನಮ್ಮ ಈ ಕಾರ್ಪೊರೇಟ್ರುಗಳು ಫಸ್ಟ್ ಈ ನಾಯಿಗಳು ನಿಲ್ಲಿಸ್ಬೇಕು. ನೀವು ರಾತ್ರಿ ಹೊತ್ತು 11 ಗಂಟೆ ಮೇಲೆ ಬಂದು ನೋಡಿ, 11 ಗಂಟೆ ಇರಲಿ, ಮಧ್ಯಾಹ್ನಕ್ಕೇನೆ ನಾಯಿಗಳು ಮಕ್ಳುಗಳು ಓಡಾಡೋದು ಕಷ್ಟ ಆಗೋಗ್ಬಿಟ್ಟಿದೆ. ಫಸ್ಟ್ ಆ ಕೆಲಸ ಮಾಡಬೇಕು. ತುಮಕೂರು ನಗರ ಎಷ್ಟು ಅಭಿವೃದ್ಧಿ ಆಗಿದೆ ಸರ್? ಏನು ನಿರೀಕ್ಷೆ ಮಾಡ್ತಿದ್ದೀರಾ? ನಿರೀಕ್ಷೆ ಮಟ್ಟಕ್ಕೆ ಅಭಿವೃದ್ಧಿ ಆಗಿದೆಯಾ? ಹೇಗೆ? ಇನ್ನು ಟೌನ್ ಒಳಗೆ ಹೋಗಿಲ್ಲ, ಹೋದ್ರೆ ಗೊತ್ತಾಗುತ್ತೆ. ನಿರೀಕ್ಷೆ ಮಟ್ಟಕ್ಕಿಂತ ಏನು ಅಲ್ಲ, ತುಮಕೂರು ಸ್ಮಾರ್ಟ್ ಸಿಟಿ ಅಂತ. ಸ್ಮಾರ್ಟ್ ಸಿಟಿ ಅಂತ ಎಲ್ಲಿ ನೋಡ್ರಿ, ಹೋಗಿ ಒಂದೊಂದು ರೋಡ್ಗಳು ನೋಡ್ರಿ. ನಾವು ಬರೀ ಗಾಡಿ ಓಡಿಸೋಕೆ ಆಗ್ತಾ ಇಲ್ಲ, 2 ವೀಲರ್ಸಲ್ಲಿ ಹೋಗೋಕೆ ಆಗ್ತಾ ಇಲ್ಲ. ಇನ್ನು 4 ವೀಲರ್ ಹೋಗ್ಬಿಟ್ಟಿರ್ತೀವಿ, ಮುಗ್ದೇ ಹೋಯ್ತು ಕಡೆ. ಈ ಮಳೆ ಬಂದರೆ ಗುಂಡಿಗಳು ಎಲ್ಲಿದೆ ಅಂತಾನೆ ಗೊತ್ತಾಗಲ್ಲ. ಏನಾಗಿದೆ ಅಂತ ರಸ್ತೆಗಳು ಅಷ್ಟೇ, ಚರಂಡಿಗಳು ಎಲ್ಲವೂ ತಗೊಳ್ಳಿ, ಯಾವುದೇ ಅಂತ ಅಲ್ಲ, ಎಲ್ಲವೂ ತಗೊಂಡ್ರಿ ಅಷ್ಟೇ. ಏನಾಗಬೇಕು ಅಂತ ನಿಮ್ಮ ಪ್ರಕಾರ? ಇನ್ನು ಮುಖ್ಯವಾಗಿ ಮೂಲ ಸೌಕರ್ಯಗಳೇ ಮುಖ್ಯ. ಎಲ್ಲ ಮನೆ ವಸತಿ ಇಲ್ಲ, ಇನ್ನು ಬಡವರ ಬಗ್ಗರಿಗೆ ಇನ್ನು ಮನೆಗಳು ಏನು ಸಿಕ್ಕಿಲ್ಲ.
ಇಲ್ಲೊಂದು ಗುದ್ಲಿ ಪೂಜೆ ಆಗಿಲ್ಲ ಕೇಳ್ರಿ ಗೊತ್ತಾಗವ್ರೆ. ಒಂದೇ ಒಂದು ಶಾಸಕರು ಬಂದು ಈ ಆಜು ಬಾಜಲ್ಲಿ ಅಕ್ಕಪಕ್ಕದಲ್ಲಿ ಒಂದೇ ಒಂದು ಗುದ್ಲಿ ಪೂಜೆ ಮಾಡಿಲ್ಲ. ಅನುದಾನ ಇಲ್ಲ, ಯಾಕೆಂದ್ರೆ ಕಡೆ ರಾಜ್ಯಕ್ಕೆ ಗೊತ್ತು ಅನುದಾನಗಳೆಲ್ಲ ಇಲ್ಲ, ಎಲ್ಲ ಹಾಳು ಮಾಡಿ ಇಟ್ಬಿಟ್ಟವ್ರೆ ಕಾಂಗ್ರೆಸ್ ಗವರ್ಮೆಂಟ್ ಬಂದು. ಮುಂಚೆ ವಾರಕ್ಕೆ 2 ಗುದ್ಲಿ ಪೂಜೆ ಆಗ್ತಿತ್ತು ಇಲ್ಲಿ. ಅನುದಾನ ಚೆನ್ನಾಗಿತ್ತು, ಒಳ್ಳೊಳ್ಳೆ ಅನುದಾನ ಇತ್ತು, ಒಳ್ಳೊಳ್ಳೆ ಪಾರ್ಕ್ ಡೆವಲಪ್ಮೆಂಟು, ರಸ್ತೆ ಡೆವಲಪ್ಮೆಂಟು, ಆಮೇಲೆ ಸ್ಮಾರ್ಟ್ ಸಿಟಿ ವರ್ಕು, ಲೈಟು ಮತ್ತು ಎಲ್ಲ. ಇಲ್ಲಿಂದ ಈಗ ಸರ್ವಿಸ್ ರೋಡ್ ಇದೇನಿದೆ ಅಲ್ಲಿಂದ ಹಿಡ್ಕೊಂಡು ಲಾಸ್ಟ್ ಜಗನ್ನಾಥಪುರ ಸತ್ಮಂಗಲದವರೆಗೂ ಸ್ಮಾರ್ಟ್ ಸಿಟಿ ಮುನ್ಸಿಪಲ್ಗೆ ಸೇರಿರೋದು. ಒಂದು ಲೈಟ್ ಅಲೌಡ ಇಲ್ಲ, ಒಂದು ಲೈಟ್. ಹೆಣ್ಣು ಮಕ್ಳು ಸಂಜೆ ಹೊತ್ತು 6 ಆದ್ಮೇಲೆ ಆ ಕಡೆಗೂ ಬಾರಿದೆ, ಹೋಗ್ಬೇಕಾದ್ರೆ ಎದ್ರಕೊಂಡು ಹೋಗ್ತಾರೆ. ಈ ರೋಡ್ ಇಲ್ಲ. ಕಾರಣ ಆದರೆ ಕೌನ್ಸಿಲರ್ಗಳು ಈಗ ಅಧಿಕಾರ ಇಲ್ಲ. MLA ಹೇಳಿದ್ರೆ ನಮ್ಗೊಟ್ಟಪ್ಪ ಅವ್ರದ್ದು ಇಲ್ಲ, ಅವ್ರು ಹೇಳಿಲ್ಲ ಅಂತ ನಾವೇನು ಮಾಡೋಕ್ಕಾಗೋದಿಲ್ಲ, ಅವ್ರು ಬಂದ್ರೆ ಮಾಡ್ತಾರೆ ಅಂತ ಹೇಳ್ತಾರೆ. ಹೇಳ್ದಾಗೆಲ್ಲ ಬಂದಿದ್ದಾರೆ, ಬಂದಿಲ್ಲ ಅಂತಲ್ಲ, ಅದೇ ಹೇಳ್ದಾಗ ಏನಂದ್ರೆ ಮಾಡ್ಕೊಡ್ತೀನಿ ಅಂತಾರೆ. 2 ವರ್ಷದಿಂದ ಅದೇ ಹೇಳ್ತಾರೆ, ನಾನು 6 ಕೊಡ್ತೀನಿ. ಇದಿಷ್ಟು ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ GB ಜ್ಯೋತಿ ಗಣೇಶ್ ಅವರಿಗೆ ಇಲ್ಲಿನ ಮತದಾರರು ನೀಡ್ತಾ ಇರುವಂತಹ ಮಾರ್ಕ್ಸ್ ಕಾರ್ಡ್. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.